ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಒಂದು ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ಸೊ ಇವತ್ತು ನಾವೆಲ್ಲ ಡಿಪಾರ್ಟ್ಮೆಂಟ್ಗೆ ಕಮಿಷನರ್ ಆಫೀಸ್ಗೆ ಬಂದು ಒಂದು ಮಾಹಿತಿನ ಏನಪ್ಪ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಲಾಸ್ಟ್ ಟೈಮ್ ಬೆಳಗಾವಿ ಸೆಷನ್ದಲ್ಲಿ 5,000 ಪ್ರೌಢಶಾಲಾ ಶಿಕ್ಷಕರನ್ನು ತುಂಬ್ತೀವಿ ಅಂತೇಳಿ ಒಂದು ಪತ್ರವನ್ನು ತಾವೆಲ್ಲ ನೋಡಿದಿರಿ. ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಅದು ತುಂಬ ಕಡೆ ಏನಪ್ಪ ಸಾಕಷ್ಟು ಹರಿದಾಡ್ತಾ ಇದೆ. ಅದು ನಿಜಾನ ಅಂತೇಳಿ ಸುಮಾರು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ 5,000 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅನ್ನೋದು ಅದು ಏನಪ್ಪ ಅಪ್ರಸ್ತುತ, ಅದು ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇವತ್ತು ಕರಿಬಸಯ್ಯ ಚೆನ್ನಣ್ಣವ್ರು ಅಂತೇಳಪ್ಪ, ಅವರು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಅವರು. ಸೊ ಅವ್ರನ್ನ ಇವತ್ತು ಏನಪ್ಪ ನಾವು ಕೇಳಿದ್ದೀವಿ. ಒಟ್ಟಾರೆಯಾಗಿ 5,000 ಪೋಸ್ಟ್ಗಳಿಗೆ ಮಾತ್ರ ನಾವು ಕನ್ಫರ್ಮ್ ಮಾಡ್ತೀವಿ. ಬಟ್ 5,000 ಪೋಸ್ಟ್ಗಳು ಹೈಸ್ಕೂಲ್ ಅಂತೇನಲ್ಲ, ಅದರಲ್ಲಿ ಅಂದರೆ ಏನು 5,000 ಪೋಸ್ಟ್ ಇದಾವಲ್ಲ ನಾನ್ ಕಲ್ಯಾಣ ಕರ್ನಾಟಕ, ಅಲ್ಲಿ 1 to 5th GPT HSR ಎಲ್ಲ ಒಂದು ಏನಪ್ಪ ಇನ್ಕ್ಲೂಡಿಂಗ್ ಆಗಿರುತ್ತೆ ಅಂತೇಳಿ ಅವ್ರು ಇವತ್ತು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಮತ್ತೊಂದು ಏನಪ್ಪ ಪ್ರಶ್ನೆ, ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಕಾಡುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಸರ್ ಈ ಬಾರಿ NCT ನಿಯಮವನ್ನು ಏನಾದರೂ ಇಂಪ್ಲಿಮೆಂಟ್ ಮಾಡ್ತಾರಾ ಅಂದರೆ ಹೈಸ್ಕೂಲ್ ನೇಮಕಾತಿಗೆ TET ಮತ್ತು PG ಏನಾದರೂ ಕಂಪಲ್ಸರಿ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇವತ್ತು ಇಲಾಖೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಮಾಹಿತಿ, ಅವ್ರು ಹೇಳ್ತಕ್ಕಂಥ ಮಾಹಿತಿ ಏನು ಅಂತಂದರೆ, ರಿಕ್ರೂಟ್ಮೆಂಟ್ ಡೈರೆಕ್ಟ್ರೇ ಹೇಳ್ತಕ್ಕಂಥ ಮಾಹಿತಿ ಏನು ಅಂತಂದರೆ, ನಾವು ಯಾವುದೇ ರೀತಿ PGಯನ್ನು ಕಂಪಲ್ಸರಿ ಮಾಡೋದಿಲ್ಲ ಮತ್ತು TETನೂ ಏನು ಮಾಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ. ಸೊ ಭಾಳಷ್ಟು ಅಭ್ಯರ್ಥಿಗಳು ಸಾಕಷ್ಟು ಬಾರಿ ಕೇಳ್ತಾ ಇದ್ರಿ. ಸೊ HSRಗೆ ಯಾವುದೇ ರೀತಿ ಇಲ್ಲಿಯವರೆಗೆ PG ಮತ್ತು TET ಇಲ್ಲ ಅಂತೇಳಿ ಸೊ ಈ ಮೂಲಕ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ. ರಿಕ್ರೂಟ್ಮೆಂಟ್ ಡೈರೆಕ್ಟರ್ ಏನಪ್ಪ ಹೇಳಿರ್ತಕ್ಕಂಥದ್ದು ಈ ಮಾಹಿತಿ. ಸೊ ಮುಂದೆ ಏನಾದರೂ ಪ್ರಾಬಬಿಲಿಟೀಸ್ ಕಡಿಮೆ ಇದೆ. ಸೊ ಭಾಳ ಅದು ಆಗಬೇಕಂದ್ರೆ ಮತ್ತೆ ಏನಪ್ಪ ಭಾಳಷ್ಟು ಇಲಾಖೆಯಲ್ಲಿ ಬೆಳವಣಿಗೆ ಆಗಬೇಕು. ಸಾಧ್ಯತೆ ಏನಪ್ಪ ತೀರಾ ಏನಾಗೈತಿ, ವಿರಳ ಆಗೈತಿ ಅಂತ ಹೇಳೋದ್ರ ಮೂಲಕ ಸೊ ಇಲ್ಲಿ HSRಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಏನಪ್ಪ ಆರಂಭ ಆಗ್ತದೆ. ಈ ಒಳ ಮೀಸಲಾತಿ ಮುಗಿಬೇಕು, ಅದಾದಮೇಲೆ ರಿಕ್ರೂಟ್ಮೆಂಟ್ ಸಾಕಷ್ಟು ಹಲವಾರು ಬಾರಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಅಂತೇಳಿ ಇಲಾಖೆಯಲ್ಲಿ ಅವರು ಹೇಳಿದ್ದಾರೆ. ಸೊ ಎಲ್ಲರೂ ಏನಪ್ಪ HSRಗೆ ಯಾವುದೇ PG ಇಲ್ಲ ಮತ್ತು TET ಇಲ್ಲ. ಸೊ ಎಲ್ಲರೂ ಏನಪ್ಪ ಸ್ಟಡಿ ಮಾಡಿ. ಥ್ಯಾಂಕ್ ಯು ಸೊ ಮಚ್.